ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಪಠ್ಯಭಾಗದ ನಾಟಕವಾದಂತಹ ಬೋಳೇಶಂಕರ ನಾಟಕವನ್ನು ಕುರಿತು ಅಭ್ಯಾಸ ಮಾಡೋಣ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವಂತಹ ಬೆಪ್ತಕ್ಡಿ ಬೋಳೇಶಂಕರ ಎಂಬ ನಾಟಕ ಇದಾಗಿದೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಘೋಡಗೆರೆ. ತಂದೆ ಬಸವಣ್ಣಪ್ಪ ಕಂಬಾರ, ತಾಯಿ ಚೆನ್ನಮ್ಮ. ತಮ್ಮ ವಿಶಿಷ್ಟ ಸಾಹಿತ್ಯ ರಚನೆಯ ಮೂಲಕ ಕನ್ನಡ ನಾಡಿನ ಗಮನ ಸೆಳೆದಿರುವ ಕಂಬಾರರು ದ.ರಾ. ಬೇಂದ್ರೆಯವರ ನಂತರ ಉತ್ತರ ಕರ್ನಾಟಕ ಭಾಗದ ಜಾನಪದ ಭಾಷೆಯ ಸೊಗಡನ್ನು ತಮ್ಮ ಕೃತಿಗಳ ಮೂಲಕ ಕನ್ನಡಿಗರಿಗೆ ಉಣಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದ ಇವರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಮೊಟ್ಟಮೊದಲ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದ ಸ್ಥಿತ್ಯಂತರ ಹಾಗೂ ಚಳುವಳಿಗಳ ದೃಷ್ಟಿ ಧೋರಣೆಗಳನ್ನು ಕರಗತ ಮಾಡಿಕೊಂಡು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಹಚ್ಚುತ್ತಿದ್ದಾರೆ. ಕಂಬಾರರು ಕವಿ, ನಾಟಕಕಾರ, ನಟ, ಚಲನಚಿತ್ರ ಹಾಗೂ ಸಂಗೀತ ನಿರ್ದೇಶಕ, ಜಾನಪದ ತಜ್ಞ, ಉತ್ತಮ ಆಡಳಿತಗಾರ, ಜೊತೆಗೆ ಉತ್ತಮ ಅಧ್ಯಾಪಕರು ಕೂಡ. ಅಣ್ಣ ತಂಗಿ, ಕರಿಮಾಯಿ, ಜಿ.ಕೆ. ಮಾಸ್ತರ ಪ್ರಣಯ ಪ್ರಸಂಗ, ಶಿಖರ ಸೂರ್ಯ, ಸಿಂಗಾರವ್ವ ಮತ್ತು ಅರಮನೆ ಇವು ಕಂಬಾರರ ಪ್ರಮುಖ ಕಾದಂಬರಿಗಳು. ಮುಗುಳು, ಹೇಳತೇನ ಕೇಳ, ತಕರಾರಿನವರು, ಬೆಳ್ಳಿ ಮೀನು, ಹಕ್ಕಕ್ಕೂ ಹಾಡುಗಳು ಇವರ ಕವನ ಸಂಕಲನಗಳು. ಋಷ್ಯಶೃಂಗ, ಹರಕೆಯ ಕುರಿ, ಸಂಗ್ಯಬಾಳ್ಯ, ನಾರ್ಸಿಸಿಸ್, ಜೋಕುಮಾರಸ್ವಾಮಿ, ಪುಷ್ಪರಾಣಿ, ಸಿರಿಸಂಪಿಗೆ, ಜಯಿಸಿದ ನಾಯಕ, ಬೆಂಬತ್ತಿದ ಕಣ್ಣು ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ. ಜಾನಪದ, ರಂಗಭೂಮಿ, ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸಂಶೋಧನಾ ಕೃತಿಗಳನ್ನು ಸಹ ರಚಿಸಿದ್ದಾರೆ. ಚಕೋರಿ ಎಂಬ ಮಹಾಕಾವ್ಯವನ್ನು ರಚಿಸಿದ್ದಾರೆ. ಕರಿಮಾಯಿ, ಸಂಗೀತ, ಕಾಡು ಕುದುರೆ, ಸಿಂಗಾರವ್ವೆ ಮತ್ತು ಅರಮನೆ ಚಲನಚಿತ್ರಗಳಿಗೆ ಸಂಗೀತ ಸಂಯೋಜಿಸಿ ನಿರ್ದೇಶಿಸಿರುವುದು ಇವರ ಸೃಜನಶೀಲತೆಯ ದ್ಯೋತಕ. ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಕುಮಾರನ್ ಆಶನ್, ಟ್ಯಾಗೂರ್ ಹಾಗೂ ಕಬೀರ ಸನ್ಮಾನ್ ಪ್ರಶಸ್ತಿ ಪಡೆದಿರುವ ಇವರು ತಮ್ಮ ಸಮಗ್ರ ಸಾಹಿತ್ಯ ರಚನೆಗಾಗಿ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸಹ ಗಳಿಸಿದ್ದಾರೆ. 2004ರಿಂದ 2010ರ ಅವಧಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕಗೊಂಡು ಅತ್ಯುತ್ತಮವಾದಂತಹ ಕಾರ್ಯವನ್ನು ಕಂಬಾರರು ನಿರ್ವಹಿಸಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಬೆಪ್ತಕ್ಡಿ ಬೋಳೇಶಂಕರ ಎಂಬ ಈ ನಾಟಕ ಅವರ ನಾಟಕ ರಚನೆಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ರಚನೆ. ಬೋಳೇಶಂಕರ ನಾಟಕ ಇವತ್ತು ವಿಪುಲವಾಗಿ ಬೆಳೆಯುತ್ತಿರುವಂತಹ ನಗರೀಕರಣದಿಂದ ನಾಡಿನ ಮೂಲ ಸಂಸ್ಕೃತಿಯ ನೆಲೆ ಕಳೆದು ಹೋಗ್ತಾ ಇದೆ ಹಾಗೂ ಗ್ರಾಮೀಣ ಬದುಕು ಅಸ್ಥಿರಗೊಂಡಿದೆ ಎಂಬ ಅಂಶವನ್ನ ಈ ನಾಟಕದ ಮೂಲಕ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಶ್ರಮ ಜೀವನಕ್ಕೆ ಬೆಲೆ ಇಲ್ಲವಾಗಿದ್ದು
ದುರಾಸೆಯ, ದೌರ್ಜನ್ಯದ, ಸ್ವಾರ್ಥದ ತಾಣಗಳಾಗಿ ಇಂದು ನಗರಗಳು ಬೆಳೆಯುತ್ತಿದ್ದಾವೆ. ಅಧಿಕಾರಕ್ಕಾಗಿ ಹಾತೊರೆಯುತ್ತಾ ಭೋಗದ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗಿರುವ ಇಂದಿನ ಜನತೆ ಪರಂಪರೆ, ಮೌಲ್ಯಗಳನ್ನು ಕಡೆಗಣಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಧಿಕಾರ ವಿಮುಖತೆ, ಶ್ರಮಜೀವನ, ಸರಳ ಬದುಕನ್ನೇ ಮೌಲ್ಯವಾಗಿಸಿ ಹಸಿರೇ ಉಸಿರು ಎಂಬುದನ್ನು ತಿಳಿಸುವುದರಲ್ಲಿ ಈ ನಾಟಕ ಯಶಸ್ವಿಯಾಗಿದೆ. ಒಂದು ಕಡೆ ಬೋಳೇಶಂಕರ ಹೇಳುವ ಹಾಗೆ, ನಾನು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ಎಂಬ ಮಾತಿನ ಹಿನ್ನೆಲೆಯಲ್ಲಿ ನಾವು ಈ ನಾಟಕವನ್ನು ಗಮನಿಸಬಹುದು. ಇಲ್ಲಿ ಪಟ್ಟಣಗಳ ಕಡೆ ವಲಸೆ ಹೋಗುತ್ತಿರುವಂತಹ ಈ ಸಂದರ್ಭದಲ್ಲಿ ಹಳ್ಳಿಗಳ ಕಡೆಗೆ ಮುಖ ಮಾಡುವುದು, ಕೃಷಿಯತ್ತ ಒಲವನ್ನು ತೋರಿಸುವುದು ಅತ್ಯಂತ ಮುಖ್ಯ ಎಂಬ ಅಂಶವನ್ನ ಇಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣ ಸಂಸ್ಕೃತಿಯ ಪ್ರತಿನಿಧಿಯಾದ ಬೋಳೇಶಂಕರನು ಹೊಸ ಬದುಕಿನ ಕನಸನ್ನ ಕಂಡವನು. ಇಲ್ಲಿ ಕಂಬಾರರಿಗೆ ದೂರದ ಒಂದು ದೃಷ್ಟಿ ಇದ್ದ ಹಾಗೆ ನಮಗೆ ಕಾಣುತ್ತೆ. ರಾಜನಾಗಲಿ ಮಂತ್ರಿಯಾಗಲಿ ಎಲ್ಲರೂ ದುಡಿದು ತಿನ್ನಬೇಕೇ ಹೊರತು ಸೋಮಾರಿಗಳಾಗಬಾರದು. ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ದುಡಿಯುವ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ಉಂಟು ಮಾಡುವುದಕ್ಕೆ ಸಾಧ್ಯ. ಹಾಗೂ ಆಹಾರದ ಸಮಸ್ಯೆಯನ್ನ ನೀಗಿಸುವುದಕ್ಕೆ ಸಾಧ್ಯ ಎಂಬ ಅಂಶವನ್ನ ನಾಟಕದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂಬ ಚಿಂತನೆ ಬೋಳೇಶಂಕರನದ್ದು. ರಾಜ್ಯದಲ್ಲಿ ಸೈನ್ಯ ಇರಬಾರದು, ತೆರಿಗೆಗಳು ನಾಣ್ಯಗಳು ಇರಬಾರದು, ರಾಜ ರಾಣಿ ಎಲ್ಲರೂ ದುಡಿದು ತಿನ್ನಬೇಕು, ದುಡಿಯದ ಸೋಮಾರಿಗಳಿಗೆ ತಿನ್ನುವ ಹಕ್ಕಿಲ್ಲ ಎಂಬುದು ಅವನ ಸಿದ್ಧಾಂತ. ಹೀಗಾಗಿ ಸೈನ್ಯ ಇರಬಾರದು, ನಾಣ್ಯ ಇರಬಾರದು, ತೆರಿಗೆ ಇರಬಾರದು. ಈ ಅಂಶ ಈ ನಾಟಕದಲ್ಲಿ ಪ್ರಧಾನವಾದಂತಹ ಅಂಶವಾಗಿ ನಮಗೆ ಕಂಡುಬರುತ್ತೆ. ಸೈನ್ಯ ಇದ್ದರೆ ಮಾತ್ರ ಯುದ್ಧ ಮಾಡುವುದಕ್ಕೆ ಸಾಧ್ಯ. ಯುದ್ಧ ಮಾನವ ಲೋಕದ ಮಾಯದ ಗಾಯ. ನಿರಂತರವಾಗಿ ಮತ್ತೊಬ್ಬರ ಮೇಲೆ ಯುದ್ಧಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಸೈನ್ಯ ಇದ್ದಾಗ ನಿರ್ಮಾಣವಾಗುತ್ತೆ. ಆ ಕಾರಣದಿಂದ ಸೈನ್ಯ ಇರಬಾರದು, ತೆರಿಗೆ ಇರಬಾರದು, ನಾಣ್ಯಗಳು ಇರಬಾರದು, ನಾಣ್ಯದ ಚಲಾವಣೆಯೂ ಸಹ ಇರಬಾರದು. ನಾಣ್ಯಗಳು ಇದ್ದಾಗ ನಾಣ್ಯಗಳನ್ನು ಸಂಗ್ರಹಿಸಬೇಕೆಂಬ ಆಸೆ ಪ್ರಾರಂಭವಾಗುತ್ತೆ. ಆಗ ಕಳ್ಳತನ, ಮೋಸ, ವಂಚನೆ, ಕಪಟ ಇಂತಹ ಅಂಶಗಳು ಪ್ರಾರಂಭವಾಗುತ್ತವೆ ಎಂಬ ಹಿನ್ನೆಲೆಯಲ್ಲಿ ನಾಣ್ಯ, ತೆರಿಗೆ, ಸೈನ್ಯ ಯಾವುದೂ ಸಹ ಇರಬಾರದು. ಇದಾವುದು ಇಲ್ಲದೆ ಇದ್ದಾಗ ಎಲ್ಲರೂ ದುಡಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆಗ ಸಮಾಜದಲ್ಲಿ ಸಮಾನತೆಯನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ ಎಂಬ ಅಂಶವನ್ನ ಬೋಳೇಶಂಕರನ ಪಾತ್ರದ ಮೂಲಕ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ವ್ಯಕ್ತಪಡಿಸಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಹಸಿರನ್ನು ಬದುಕನ್ನಾಗಿಸಿಕೊಂಡ ಅವನಿಗೆ ಲೋಭ ಮೋಹಗಳಿಲ್ಲ. ರಾಜ್ಯದ ಅಧಿಕಾರವನ್ನೇ ತಿರಸ್ಕರಿಸುವ ಇವನು ರಾಜಕುಮಾರಿಯನ್ನು ಮದುವೆಯಾಗಿ ಅವಳನ್ನು ಶ್ರಮಿಕಳನ್ನಾಗಿಸುವುದು ವಿಶೇಷವಾಗಿದೆ. ಒಮ್ಮೆ ರಾಜಕುಮಾರಿಯನ್ನ ಮದುವೆಯಾಗುವಂತಹ ಒಂದು ಅವಕಾಶ ಬೋಳೇಶಂಕರನಿಗೆ ಒದಗಿ ಬರುತ್ತೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಅಧಿಕಾರವನ್ನು ವಹಿಸಿಕೊಳ್ಳದೆ ಸಾಮಾನ್ಯವಾದಂತಹ ವ್ಯಕ್ತಿಯ ಹಾಗೆ ದುಡಿಯುವುದು, ರಾಜಕುಮಾರಿಯನ್ನು ಸಹ ದುಡಿಯುವುದಕ್ಕೆ ಅವಳನ್ನ ಕರೆದೊಯ್ಯುವುದು ಕೂಡ ಈ ನಾಟಕದ ಒಂದು ಮುಖ್ಯವಾದಂತಹ ಅಂಶ. ಒಬ್ಬ ಒಳ್ಳೆ ಕೆಲಸ ಮಾಡುವುದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕೆ ಅಲ್ಲ, ಅದು ಅವನ ಜೀವನ ರೀತಿ ಅಷ್ಟೇ ಎಂಬ ಮಾತು ನಿಷ್ಕಲ್ಮಶವಾದ ಬದುಕನ್ನ ತಿಳಿಸುತ್ತದೆ. ಹೀಗೆ ಒಬ್ಬ ಒಳ್ಳೆಯ ಕೆಲಸವನ್ನ ಮಾಡುವುದು ಅವನು
ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ತಿರುಗುವುದಕ್ಕಲ್ಲ. ನಮ್ಮ ಜೀವನ ವಿಧಾನ ಹೇಗಿರಬೇಕು ಎಂದರೆ ನಾವು ನಮ್ಮ ಪಾಡಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಇದು ಪ್ರತಿಯೊಬ್ಬ ಮನುಷ್ಯನ ಬದುಕಾದಾಗ ಸಮಾಜದಲ್ಲಿ ಒಂದು ಒಳ್ಳೆಯತನವನ್ನು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಅಂಶವನ್ನು ಬೋಳೇಶಂಕರ ಎಂಬ ನಾಟಕದ ಮೂಲಕ ಲೇಖಕರು ತಿಳಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ನೀರು ತನ್ನ ಗುಣಕ್ಕನುಗುಣವಾಗಿ ಸ್ವಚ್ಛಂದವಾಗಿ ಹರಿಯುತ್ತಾ ತನ್ನ ನಿಯಮಗಳನ್ನು ಪಾಲಿಸುತ್ತದೆಯೋ ಹಾಗೆ ಮನುಷ್ಯನಾದವನು ಸಹಜವಾಗಿ ಬದುಕಬೇಕು ಎಂಬುದು ಬೋಳೇಶಂಕರನ ಆದರ್ಶ. ನೀರು ಸಹಜವಾಗಿ ಹರಿಯುವ ಹಾಗೆ, ತನ್ನ ಪಾಡಿಗೆ ತಾನು ಮುಂದೆ ಹೋಗುವ ಹಾಗೆ ಮನುಷ್ಯನು ಸಹ ಇಂತಹ ಸರಳವಾದಂತಹ ಬದುಕನ್ನು ರೂಢಿಸಿಕೊಳ್ಬೇಕು. ಹಾಗೆ ಸಮಾಜವನ್ನು ತಿದ್ದಲು ನಿಯಮಗಳು, ಕಾನೂನುಗಳು ಇರಬಾರದು. ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಎಂದು ಸರಳ ಬದುಕಿನ ಸೂತ್ರಗಳನ್ನು ಬೋಳೇಶಂಕರ ಈ ನಾಟಕದ ಮೂಲಕ ತಿಳಿಸಿ ಹೇಳಿದ್ದಾರೆ. ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ಎಂದು ಹೇಳುವ ಮೂಲಕ ಶ್ರಮಕ್ಕೆ, ದುಡಿಮೆಗೆ ಈ ನಾಟಕದಲ್ಲಿ ಪ್ರಾಮುಖ್ಯತೆ ಕೊಟ್ಟಿರುವುದನ್ನು ನಾವು ಗಮನಿಸಬಹುದು. ನಗರವೆಂಬುದು ಅವನ ಪಾಲಿಗೆ ಕೊಳೆ, ಚರಂಡಿಯ ಕೊಚ್ಚೆ ನೀರಿನ, ನಕ್ಷತ್ರವಿಲ್ಲದ ಬೆಳಕಿರದ ಸೀಮೆಯಾಗಿದೆ. ಮಿಲ್ಲಿನ ಹೊಗೆಯಿಂದ ತುಂಬಿದ ಆಕಾಶ, ಸೈರನ್ನಿನ ಧ್ವನಿ ಇವುಗಳಿಂದ ನಗರ ಆತ್ಮವಿಲ್ಲದ ಸಿಟಿಯಾಗಿದೆ. ನಗರದ ಬದುಕಿನಿಂದ ಬಿಡುಗಡೆ ಪಡೆದು ಕಣ್ಣುಗಳಿಗೆ ಕನಸು ಕೊಡುವ, ಯೌವನವನ್ನು ಕಾಪಾಡುವ, ಎಳೆಯರಿರುವ ಒಲವಿನ ಸೀಮೆ, ಹಸಿರಿನ ತವರೂರಿನ ಬಯಕೆಯುಳ್ಳವನಾಗಿದ್ದಾನೆ ಈ ಬೋಳೇಶಂಕರ. ಹಳ್ಳಿಗಳ ಕಡೆ ಮುಖ ಮಾಡಿದಾಗ ಮಾತ್ರ ಇವತ್ತಿನ ಸಮಾಜವನ್ನು ಕಾಡುತ್ತಿರುವಂತಹ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಸಾಧ್ಯ ಎಂಬ ಕೃಷಿ ಬದುಕಿನ ಒಲವನ್ನು ಈ ನಾಟಕದ ಮೂಲಕ ನಾವು ಕಾಣಬಹುದು. ಇವತ್ತು ಮನುಷ್ಯನನ್ನ ಕಾಡುತ್ತಿರುವಂತಹ ಹಲವಾರು ಸಮಸ್ಯೆಗಳಲ್ಲಿ ಆಹಾರ ಸಮಸ್ಯೆಯೂ ಕೂಡ ಒಂದು. ಇದಕ್ಕೆ ಮೂಲ ಕಾರಣ ಜನ ಪಟ್ಟಣಗಳ ಕಡೆ ವಲಸೆ ಹೋಗುತ್ತಿರುವುದು ಮುಖ್ಯ ಕಾರಣವಾಗಿದೆ. ಮತ್ತೊಂದು ಕಡೆ ಕಾಡಿನ ನಾಶ. ಈ ಅಂಶದ ಹಿನ್ನೆಲೆಯಲ್ಲಿ ನಾವು ಕೃಷಿಯ ಕಡೆಗೆ ಒಲವನ್ನು ಮೂಡಿಸಿದಾಗ ಹೆಚ್ಚು ಆಹಾರವನ್ನು ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ, ಆಹಾರದ ಸಮಸ್ಯೆಯನ್ನು ನೀಗಿಸುವುದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಕೃಷಿಯತ್ತ ಒಲವನ್ನು ಮೂಡಿಸಬೇಕು ಎಂಬ ಅಂಶವನ್ನು ಈ ನಾಟಕದುದ್ದಕ್ಕೂ ಬೋಳೇಶಂಕರನ ಪಾತ್ರದ ಮೂಲಕ ಚಂದ್ರಶೇಖರ್ ಕಂಬಾರ ಅವರು ಚಿತ್ರಿಸಿರುವುದನ್ನು ಹಾಗೂ ಕಟ್ಟಿಕೊಟ್ಟಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಹೀಗೆ ಇಂತಹ ಹಲವಾರು ಅಂಶಗಳಿಂದ ಬೋಳೇಶಂಕರ ಎಂಬ ಈ ನಾಟಕ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈಗ ನಾಟಕದ ಮೊದಲ ದೃಶ್ಯವನ್ನ ನೋಡೋಣ. ಮೊದಲ ದೃಶ್ಯ ಬೆಪ್ತಕ್ಡಿ ಬೋಳೇಶಂಕರ ಎಂದು. ಪ್ರಸ್ತುತ ನಾಟಕದಲ್ಲಿ ಶಿವಾಪುರದ 3 ಜನ ಸಹೋದರರಾದ ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ, ಬೋಳೇಶಂಕರ ಇವರುಗಳನ್ನು ತಮ್ಮ ಬಲೆಗೆ ಬೀಳಿಸಲು ಸೈತಾನ ಕಳುಹಿಸಿದ 3 ಪಿಶಾಚಿಗಳು ಬರುತ್ತವೆ. ಶಿವಪುರ ಎಂಬುದು ಒಂದು ಊರು. ಆ ಊರಿನಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ಮೊದಲನೆಯವನು ಸರ್ದಾರ್ ಸೋಮಣ್ಣ, ಎರಡನೆಯವನು ಸಾವುಕಾರ ಕಾಮಣ್ಣ, ಮೂರನೆಯವನು ಬೋಳೇಶಂಕರ. ಈ 3 ಜನಗಳನ್ನ
ವಶಪಡಿಸಿಕೊಳ್ಳುವುದಕ್ಕಾಗಿ ಈ ಮೂರೂ ಜನಗಳಲ್ಲಿ ದ್ವೇಷವನ್ನ ಹುಟ್ಟಿಸುವುದಕ್ಕಾಗಿ ಸೈತಾನ 3 ಪಿಶಾಚಿಗಳನ್ನ ಕಳಿಸಿದ್ದಾನೆ. 1ನೆಯ ಪಿಶಾಚಿ, 2ನೆಯ ಪಿಶಾಚಿ ಹಾಗೂ 3ನೆಯ ಪಿಶಾಚಿ. 3 ಪಿಶಾಚಿಗಳು ಭೂಲೋಕಕ್ಕೆ ಬಂದಿದ್ದಾವೆ ಈ ಅಣ್ಣ ತಮ್ಮಂದಿರನ್ನ ವಶಪಡಿಸಿಕೊಳ್ಳುವುದಕ್ಕಾಗಿ. ಅಧಿಕಾರದ ಆಸೆ, ಧನದ ಮೋಹಕ್ಕೆ ಬಲಿಯಾದ ಸರ್ದಾರ್ ಸೋಮಣ್ಣ, ಸಾವ್ಕಾರ ಕಾಮಣ್ಣ ಇವರುಗಳು ಪಿಶಾಚಿಗಳ ಬಲೆಗೆ ಬೀಳುತ್ತಾರೆ. ಅಣ್ಣಂದಿರಿಬ್ಬರಿಗೂ ಅಂದರೆ ಸರ್ದಾರ್ ಸೋಮಣ್ಣ ಹಾಗೂ ಸಾವ್ಕಾರ ಕಾಮಣ್ಣ ಇವರಿಬ್ಬರಿಗೂ ಅಧಿಕಾರದ ಆಸೆ ಹಾಗೂ ಹಣದ ಆಸೆ ಇರುತ್ತೆ. ಈ ಕಾರಣದಿಂದಾಗಿ ಇವರಿಬ್ಬರು ಬಹುಬೇಗನೆ ಪಿಶಾಚಿಗಳ ಬಲೆಗೆ ಸಿಲುಕಿಕೊಳ್ತಾರೆ. ಆದರೆ ನಿಸ್ವಾರ್ಥಿ, ಶ್ರಮಜೀವಿ, ನೇರ ನಡೆನುಡಿಯವನಾದ ಬೋಳೇಶಂಕರನನ್ನು ಸೆಳೆಯಲು ಪ್ರಯತ್ನಿಸಿ ಪಿಶಾಚಿಗಳೇ ಸೋಲುವ ಪ್ರಸಂಗ ಈ ನಾಟಕದ ವಸ್ತುವಾಗಿದೆ. ಆದರೆ ಬೋಳೇಶಂಕರನ ಗುಣ ಎಂಥದ್ದು? ನಿಸ್ವಾರ್ಥವಾದಂತಹ ಗುಣ. ಅವನು ಶ್ರಮಜೀವಿ, ನೇರ ನಡೆನುಡಿ ಉಳ್ಳವನು. ಇಂತಹ ಸ್ವಭಾವವನ್ನ ಬೋಳೇಶಂಕರ ಒಳಗೊಂಡಿರುವ ಕಾರಣದಿಂದಾಗಿ ಪಿಶಾಚಿಗಳು ಅವನನ್ನ ಸೆಳೆದುಕೊಳ್ಳುವುದರಲ್ಲಿ ವಿಫಲರಾಗ್ತಾರೆ. ಅಂದ್ರೆ ನಾವು ಸರಿಯಾಗಿದ್ದಾಗ, ನಿಸ್ವಾರ್ಥವಾದಂತಹ ಬದುಕನ್ನ ನಡೆಸಿದಾಗ, ಶ್ರಮಜೀವನವನ್ನ ನಂಬಿಕೊಂಡಿದ್ದಾಗ ಎಂತಹ ದುಷ್ಟ ಶಕ್ತಿಗಳು ಕೂಡ ನಮ್ಮನ್ನ ಏನೂ ಮಾಡಲಿಕ್ಕೂ ಸಾಧ್ಯವಾಗೋದಿಲ್ಲ. ನಾವು ಒಮ್ಮೆ ಆಸೆಯ ಬಲೆಗೆ ಬಿದ್ದಾಗ ನಮ್ಮನ್ನ ಪಿಶಾಚಿಗಳಂತಹ ದುಷ್ಟ ಶಕ್ತಿಗಳು ಬಹುಬೇಗನೆ ಆಕ್ರಮಿಸಿಕೊಳ್ತವೆ, ನಮ್ಮ ವ್ಯಕ್ತಿತ್ವವನ್ನ ನಾಶ ಮಾಡ್ತವೆ. ಹೀಗಾಗಿ ಅಣ್ಣ ತಮ್ಮಂದಿರಲ್ಲಿ ನಾವು ವಿರುದ್ಧವಾದಂತಹ ಗುಣಗಳನ್ನ ನಾವಿಲ್ಲಿ ಗಮನಿಸಬಹುದು. ಸರ್ದಾರ್ ಸೋಮಣ್ಣನಿಗೆ ಅಧಿಕಾರದ ಆಸೆ ಇದ್ರೆ ಸಾವ್ಕಾರ ಕಾಮಣ್ಣನಿಗೆ ಹಣದ ಆಸೆ ಇರುತ್ತೆ. ಆದರೆ ಬೋಳೇಶಂಕರನಿಗೆ ಈ ರೀತಿಯ ಯಾವ ಆಸೆಗಳು ಇಲ್ಲದೆ ಇರುವುದನ್ನ ನಾವು ನಾಟಕದುದ್ದಕ್ಕೂ ಗಮನಿಸಬಹುದು. ಹಾಗಾಗಿ ಒಳ್ಳೆಯವನಾದಂತಹ, ಒಳ್ಳೆಯ ಗುಣಗಳನ್ನು ಒಳಗೊಂಡಿರುವಂತಹ ಬೋಳೇಶಂಕರನನ್ನ ಪಿಶಾಚಿಗಳು ವಶಪಡಿಸಿಕೊಳ್ಳುವುದಕ್ಕೆ ಅಥವಾ ದುಷ್ಟಶಕ್ತಿಗಳು ವಶಪಡಿಸಿಕೊಳ್ಳುವುದಕ್ಕೆ ಎಷ್ಟೇ ಪ್ರಯತ್ನವನ್ನ ಮಾಡಿದರೂ ಸಹ ಅವು ಪ್ರತಿ ಸಂದರ್ಭದಲ್ಲಿಯೂ ಕೂಡ ವಿಫಲವಾಗ್ತವೆ. ಹಾಗೆಯೇ ನಾವು ನಿಸ್ವಾರ್ಥವಾದಂತಹ ಬದುಕನ್ನ, ಶ್ರಮ ಜೀವನವನ್ನ ಅಳವಡಿಸಿಕೊಂಡಾಗ, ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಂಡಿದ್ದಾಗ ಎಂತಹ ದುಷ್ಟಶಕ್ತಿಗಳು ಕೂಡ ನಮ್ಮನ್ನ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಬದುಕಿಗೆ ಅಮೂಲ್ಯವಾದಂತಹ ವಿಚಾರಗಳನ್ನ ಈ ನಾಟಕದ ಮೂಲಕ ಚಂದ್ರಶೇಖರ್ ಕಂಬಾರ್ ಅವರು ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದೇ ಈ ನಾಟಕದ ವಸ್ತು ಎಂಬುದನ್ನ ನಾವು ಗಮನಿಸಬೇಕು. ಈಗ ನಾಟಕವನ್ನ ಪ್ರಾರಂಭ ಮಾಡೋಣ. ದೃಶ್ಯ 1, ಪೆಪ್ ತಕ್ಕಡಿ. ನಾಟಕದ ಪ್ರಾರಂಭದಲ್ಲಿ 2 ಪಾತ್ರಗಳು ಕಾಣಿಸಿಕೊಳ್ತಾರೆ. ಒಂದು ಕೋಡಂಗಿ, ಮತ್ತೊಂದು ಭಾಗವತ. ಸಾಮಾನ್ಯವಾಗಿ ಇವತ್ತಿಗೂ ಸಹ ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ನಾಟಕಗಳಲ್ಲಿ ಇಂತಹ 2 ಪಾತ್ರಗಳು ಬಹುಮುಖ್ಯವಾಗಿ ಸಾಮಾನ್ಯವಾಗಿ ಇರುವುದನ್ನು ನಾವು ಕಾಣಬಹುದು. ಭಾಗವತ ಎಂಬ ಪಾತ್ರ ನಾಟಕದ ಬಗ್ಗೆ ಹಲವಾರು ಅಂಶಗಳನ್ನ ನಾಟಕದ ಪ್ರಾರಂಭದಲ್ಲಿ ಬಂದು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದರೆ, ಕೋಡಂಗಿ ಎಂಬ ಪಾತ್ರ ನಾಟಕದ ಮಧ್ಯೆ ಮಧ್ಯೆ ಬಂದು ತಮಾಷೆ ಮಾಡುವಂತಹ, ಜನಗಳನ್ನ ರಂಜಿಸುವ, ಜನಗಳಿಗೆ ಖುಷಿ ಕೊಡುವಂತಹ ಕೆಲಸವನ್ನ ಕೋಡಂಗಿಯ ಪಾತ್ರ ಮಾಡುತ್ತೆ. ಇಲ್ಲೂ ಕೂಡ ಈ ನಾಟಕದುದ್ದಕ್ಕೂ ಕೋಡಂಗಿ ಎಂಬ ಈ ಪಾತ್ರ ತಮಾಷೆಯ ಸನ್ನಿವೇಶಗಳನ್ನು ಸೃಷ್ಟಿಸುವಂತಹ ಒಂದು ಪಾತ್ರವಾಗಿ ನಮಗೆ ಕಾಣಸಿಗುತ್ತೆ. ಹೀಗೆ
ಭಾಗವತರು ವೇದಿಕೆಯ ಮೇಲೆ ಬಂದು ನಿಂತಿದ್ದಾರೆ. ಅಲ್ಲಿಗೆ ಕೋಡಂಗಿಯೂ ಸಹ ಬರ್ತಾನೆ. ಬಂದಂತಹ ಕೋಡಂಗಿ ಭಾಗವತರನ್ನ ಕುರಿತು ಹೀಗೆ ಕೇಳ್ತಾನೆ, ಓಯ್ ಭಾಗವತಣ್ಣ. ಆಗ ಅದನ್ನು ನೋಡಿದಂತಹ ಭಾಗವತರು, ಏನಪ್ಪ? ಆಗ ಕೋಡಂಗಿ, ಎಷ್ಟೊತ್ತಾಯ್ತು ಕುಣಿತಾ ಇದ್ದೀನಿ, ಕರೆದು ಮಾತನಾಡಿಸೋದೇ ಇಲ್ವೇ? ಬಹಳ ಹೊತ್ತಿನಿಂದ ವೇದಿಕೆಯ ಮೇಲೆ ನಾನು ಕುಣಿತಾ ಇದ್ದೇನೆ, ನೀವು ನನ್ನನ್ನು ಕರೆದು ಮಾತನಾಡಿಸ್ತಿಲ್ವಲ್ಲ? ನೀವು ನನ್ನನ್ನು ಕರೆದು ಮಾತನಾಡಿಸ್ಬೇಕು. ಅವನೇ ಕೇಳಿಕೊಳ್ತಾನೆ. ಆಗ ಭಾಗವತರು, ಮಾತನಾಡಿಸ್ಬೇಕಾ? ಯಾರಪ್ಪ ನೀನು? ಕೋಡಂಗಿ, ನಾನು ಯಾರಂತ ಗೊತ್ತಿಲ್ವಾ? ನನ್ನನ್ನೊಮ್ಮೆ ಕಂಡವರು ಮತ್ತೆ ಮರೆಯೋದು ಸಾಧ್ಯವೇ? ಇಲ್ಲ ಮಾರಾಯರೇ, ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡ್ತಾ ಸಂತೋಷ ಪಡ್ತಾರೆ ಗೊತ್ತಾ? ಕೋಡಂಗಿಯೇ ತನ್ನ ಪರಿಚಯವನ್ನ ಮಾಡಿಕೊಡ್ತಾನೆ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲವೇ? ನನ್ನನ್ನೊಮ್ಮೆ ಕಂಡವರು ಅವರ ಜೀವನದಲ್ಲಿ ಯಾವತ್ತೂ ನನ್ನನ್ನು ಮರೆಯೋದಿಕ್ಕೆ ಸಾಧ್ಯವಿಲ್ಲ. ಇದು ಸತ್ಯವೂ ಕೂಡ. ನಾಟಕಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಬರುವಂತಹ ಹಾಸ್ಯ ಸನ್ನಿವೇಶದ ಪಾತ್ರಗಳನ್ನ ಸಿನಿಮಾ ಮುಗಿದು ನೋಡಿ ಬಂದು ಎಷ್ಟೋ ದಿನಗಳಾದರೂ ಕೂಡ ಅವು ನಮ್ಮ ಮನಸ್ಸಿನಿಂದ ಕಣ್ಮರೆಯಾಗೋದಿಲ್ಲ. ಹಾಗಾಗಿ ಅವನು ಹೇಳ್ತಾನೆ, ನನ್ನನ್ನು ಒಮ್ಮೆ ನೋಡಿದಂಥವರು, ಕಂಡಂಥವರು ನನ್ನನ್ನು ಯಾವತ್ತೂ ಮರೆಯೋದೇ ಇಲ್ಲ. ಇಲ್ಲ ಮಾರಾಯರೇ, ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡ್ತಾರೆ ಗೊತ್ತಾ? ನನ್ನ ಕಥೆಯನ್ನು ಕೇಳಿಬಿಟ್ರೆ, ನನ್ನನ್ನು ನೋಡ್ಬಿಟ್ರೆ ಸಾಕು, ಜನ ತುಂಬಾ ಸಂತೋಷ ಪಡ್ತಾರೆ. ಅಂಥದ್ರಲ್ಲಿ ನೀನು ಯಾರು ಅಂತ ನನ್ನನ್ನು ಕೇಳ್ತಾ ಇದ್ದೀಯಲ್ಲ ಅಂತ ಭಾಗವತರನ್ನೇ ಕೋಡಂಗಿ ಪ್ರಶ್ನೆ ಮಾಡ್ತಾನೆ. ಆಗ ಭಾಗವತರು ಕೋಡಂಗಿಗೆ ಹೇಳ್ತಾರೆ, ಅಷ್ಟು ಖ್ಯಾತನೇನಪ್ಪ ನೀನು? ಅಯ್ಯೋ, ಖ್ಯಾತನಲ್ಲದಿದ್ರೆ ಈ ಕಡೆ ಬರ್ತಿದ್ದೇನಾ? ಯಾಕೆ ಬಂದಿ ಕೋಡಂಗಿಯನ್ನಿ? ಕೇಳ್ರಿ ನೀವು ನನ್ನನ್ನ, ಯಾಕೆ ಬಂದೆ ಕೋಡಂಗಿ ಅಂತ ನೀವು ನನ್ನನ್ನು ಕೇಳ್ರಿ. ನಾನು ಅಷ್ಟೊಂದು ಪ್ರಸಿದ್ಧಿಯಾಗಿರುವ ಕಾರಣದಿಂದಲೇ ನಾನು ಇಲ್ಲಿಗೆ ಬಂದಿರೋದು. ಹಾಗಾಗಿ ಯಾಕೆ ಈ ಕಡೆಗೆ ಬಂದೆ ಅಂತ ನೀವು ನನ್ನನ್ನ ಕೇಳಿ ಹೇಳ್ತೇನೆ. ಆಗ ಭಾಗವತರು, ಯಾಕೆ ಬಂದೆ ಕೋಡಂಗಿ? ಆಗ ಕೋಡಂಗಿ ಹೇಳೋದಕ್ಕೆ ಶುರು ಮಾಡ್ತಾರೆ. ನೀವೇನೋ ಕಥೆ ಮಾಡ್ತೀರಂತೆ, ಕಥೆ ಕೇಳಿದರೆ ಆರೋಗ್ಯಕ್ಕೆ ಒಳ್ಳೆಯದಂತಲ್ಲ. ಈ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ, ಅದಕ್ಕೆ ಕಥೆ ಕೇಳೋಣ ಅಂತ ಬಂದೆ. ಇದು ನಮ್ಮ ಜಾನಪದ ಸಂಸ್ಕೃತಿ. ಕಥೆಯನ್ನು ಕೇಳಿದರೆ ಆರೋಗ್ಯ ಸುಧಾರಿಸುತ್ತದೆ ಎಂಬ ಮಾತು, ಅದು ಸತ್ಯವೂ ಕೂಡ. ಬಹಳ ಹಿಂದೆ ಹಳ್ಳಿಗಳಲ್ಲಿ ಆಗಾಗ ಕಥೆಗಳನ್ನು ಓದಿಸ್ತಾ ಇದ್ರು, ನಾಟಕಗಳನ್ನು ಮಾಡ್ತಾ ಇದ್ರು, ಮನರಂಜನೆಗಳನ್ನು ಮಾಡ್ತಾ ಇದ್ರು, ಹರಿಕಥೆಗಳನ್ನು ಮಾಡಿಸ್ತಾ ಇದ್ರು. ಇದರಿಂದ ಮನಸ್ಸಿಗೆ ನೆಮ್ಮದಿ, ಸಂತೋಷ ದೊರಕುತ್ತದೆ ಎಂಬ ಕಾರಣಗಳಿಂದ. ಅದನ್ನೇ ಇಲ್ಲಿ ಕೋಡಂಗಿ ಹೇಳ್ತಾನೆ, ನೀವೇನೋ ಕಥೆ ಮಾಡ್ತೀರಂತೆ, ಏನೋ ಕಥೆ ಮಾಡ್ತಿದ್ದೀರಂತಲ್ಲ, ಆದ್ರೆ ಕಥೆ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೇಳಿದ್ದೇನೆ. ಇತ್ತೀಚೆಗೆ ಐಲಿ ಅಂದ್ರೆ ಇತ್ತೀಚೆಗೆ ಅಂತ, ಇತ್ತೀಚೆಗೆ ನನ್ನ ಆರೋಗ್ಯ ಕೆಟ್ಟು ಹೋಗಿದೆ, ನನ್ನ ಮನಸ್ಸು ಕೆಟ್ಟು ಹೋಗಿದೆ, ಅದಕ್ಕೆ ನೀವು ಮಾಡುವಂತಹ ಕಥೆಯನ್ನ ಕೇಳೋಣ ಅಂತ ಬಂದಿದ್ದೇನೆ ಎಂದು ತಾನು ಬಂದಂತಹ ಕಾರಣವನ್ನ ಈ ಕೋಡಂಗಿ ಭಾಗವತರ ಮುಂದೆ ಹೇಳ್ತಾನೆ. ಆಗ ಭಾಗವತರು ಕೋಡಂಗಿಯನ್ನೇ ಪ್ರಶ್ನೆ ಮಾಡ್ತಾರೆ, ಯಾವ ಕತೆ ಹೇಳೋಣಪ್ಪ? ಆಗ ಕೋಡಂಗಿ ಕತೆಗೆ ಬರ್ತಾನೆ, ವಿಚಾರಕ್ಕೆ ಬರ್ತಾನೆ. ಹಳೆ ಕತೆ ಬೇಡ ಸ್ವಾಮಿ, ಹಿಂದೆ ನಡೆದದ್ದು ಅಲ್ಲ, ಈಗ ಹಾಲಿ ನಡೆಯುತ್ತಿರೋ ಕಥೆಯೂ ಅಲ್ಲ, ಮುಂದೆ ನಡಿಬೇಕಾದ್ದು ಹೇಳ ಕೋಡಂಗಿಯನ್ನಿ. ಹಿಂದೆ ಆಗಿ ಹೋಗಿರೋ ಕಥೆನೂ ಬೇಡ, ಈಗ ನಡೆಯುತ್ತಿರುವ ಕಥೆನೂ ಬೇಡ.
ಮುಂದೆ ನಡೆಯಬಹುದಾದ ಕಥೆಯನ್ನ ಹೇಳಲ ಕೋಡಂಗಿ ಅಂತ ನೀವು ಕೇಳಿ ಅಂತ ಆ ಕೋಡಂಗಿ ಭಾಗವತರನ್ನೇ ಪ್ರಶ್ನಿಸ್ತಾರೆ. ಆಗ ಭಾಗವತರು, ಹೇಳಲ ಕೋಡಂಗಿ, ಹೇಳಿ ಸ್ವಾಮಿ, ಮುಂದೆ ನಡೆಯಬೇಕಾಗಿರುವಂತಹ ಕಥೆಯನ್ನ ಹೇಳಿ. ಹೀಗೆ ಇವರಿಬ್ಬರ ಸಂಭಾಷಣೆಯಲ್ಲಿ ಕತೆ ಯಾವುದು ಎಂಬುದನ್ನ ಪ್ರೇಕ್ಷಕರಿಗೆ ತಿಳಿಸ್ತಾ ಹೋಗ್ತಾರೆ. ಆಗ ಭಾಗವತರು ಕಥೆಯನ್ನ ಹೇಳುವುದಕ್ಕೆ ಪ್ರಾರಂಭಿಸ್ತಾರೆ. ಹಾಗಿದ್ರೆ ಕೇಳಯ್ಯ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು. ಆಗ ತಕ್ಷಣ ಕೋಡಂಗಿ ಮಧ್ಯ ಪ್ರವೇಶ ಮಾಡಿ, ಒಂದಾನೊಂದೂರು ಅಂದ್ರೆ ನಮ್ಮೂರು ಆದೀತೋ? ಒಂದಾನೊಂದೂರು ಅಂತ ಹೇಳ್ತಿದ್ರಲ್ಲ, ಆ ಊರು ನಮ್ಮೂರು ಆಗಬಹುದೇ? ಆಗ ಭಾಗವತರು, ನಿಮ್ಮೂರು ಯಾವುದು? ಶಿವಾಪುರ. ಶಿವಾಪುರ ನಮ್ಮೂರು. ಇದೇ ಈ ನಾಟಕದ ಪ್ರಮುಖವಾದಂತಹ ಊರು ಆದೀತು. ಆಗ ಮತ್ತೆ ಕೋಡಂಗಿ, ಶಿವಾಪುರವಾಗೋದಾದ್ರೆ ನನ್ನ ಮಿತ್ರ ಉರ್ಫ್ ಯಜಮಾನನ ಕತೆ ಆಗಬಹುದಲ್ಲ. ನೀವು ಶಿವಾಪುರದ ಕಥೆಯನ್ನ ಹೇಳುವುದಾದ್ರೆ ನನ್ನ ಯಜಮಾನನ ಕಥೆಯನ್ನ ಹೇಳ್ರಿ. ನನ್ನ ಯಜಮಾನನ ಕಥೆಯನ್ನು ಹೇಳಿದೀವು. ಯಾರಪ್ಪ ನಿನ್ನ ಮಿತ್ರ ಉರ್ಫ್ ಯಜಮಾನ? ಆಗ ಕೋಡಂಗಿ, ಬೆಪ್ತಕ್ಡಿ ಬೋಳೇಶಂಕರ. ಈಗ ನಾಟಕ ಯಾವುದು ಎಂಬ ವಿಚಾರಕ್ಕೆ ಬಂದ್ಬಿಡ್ತಾರೆ. ಹೀಗೆ ಭಾಗವತ ಮತ್ತು ಕೋಡಂಗಿ ಎಂಬ ಈ ಪಾತ್ರಗಳು ನಾಟಕದ ಪ್ರಾರಂಭದಲ್ಲಿ ವೇದಿಕೆಯ ಮೇಲೆ ಬಂದು ಯಾವ ನಾಟಕ ಎಂಬ ವಿಚಾರವನ್ನ ತಮಾಷೆಯ ಮೂಲಕ ಪ್ರೇಕ್ಷಕರಿಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಬೆಪ್ತಕ್ಡಿ ಬೋಳೇಶಂಕರನ ಕಥೆಯನ್ನ ಹೇಳಬಹುದಲ್ಲ. ಆಗ ಭಾಗವತರು ಕೇಳ್ತಾರೆ, ಏನಪ್ಪ ಅವನು ವಿಶೇಷ? ಆಗ ಕೋಡಂಗಿ, ಅಯ್ಯೋ ಎಷ್ಟು ಅಂತ ಹೇಳ್ತೀರಾ? ಅವನ ವಿಶೇಷ ಎಷ್ಟಿವೆ ಅಂದ್ರೆ ಒಂದು ಹೇಳಕ್ಕಾಗೋದೇ ಇಲ್ಲ. ಅಷ್ಟೊಂದು ವಿಶೇಷತೆಗಳಿದ್ದಾವೆ. ಆದರೆ ಒಂದೇ ಒಂದು ವಿಶೇಷತೆಯನ್ನು ಕೂಡ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ವಿಶೇಷತೆಯನ್ನ ಬೋಳೇಶಂಕರ ಒಳಗೊಂಡಿದ್ದಾನೆ. ಆಗ ಭಾಗವತರು ಕೇಳ್ತಾರೆ, ನೀನು ಅವನಲ್ಲಿ ಕೆಲಸಕ್ಕಿದ್ದೀಯೋ? ಹೌದು. ಎಷ್ಟಪ್ಪ ನಿನ್ ಸಂಬಳ? ದಿನಕ್ಕೆ ಕೆನ್ನೆ ಮೇಲೆ 10 ಏಟು. ಕೋಡಂಗಿಗೆ ಎಷ್ಟು ದಿನ ಸಂಬಳ ಅಂತ ಕೇಳಿದಾಗ ಕೋಡಂಗಿ ಹೇಳ್ತಾರೆ, ದಿನಕ್ಕೆ ಕೆನ್ನೆ ಮೇಲೆ 10 ಏಟನ್ನು ಪಡೆಯುವುದೇ ನನ್ನ ಸಂಬಳ. ಆಗ ಭಾಗವತರು ಕೋಡಂಗಿಗೆ ಕೇಳ್ತಾರೆ, ದಿನಕ್ಕೆ 10 ಆದ್ರೆ ತಿಂಗಳಿಗೆ 300 ಆಯ್ತು, ವರ್ಷಕ್ಕೆ 3600 ಏಟಾಯ್ತು. ತಗಳಪ್ಪ, ಯಾರಿಗುಂಟು ಯಾರಿಗಿಲ್ಲ. ಇಷ್ಟು ಸಂಬಳ ತಗೊಂಡೇನಪ್ಪ ಮಾಡ್ತೀ? ಇಷ್ಟೊಂದು ಸಂಬಳವನ್ನ ಏಟನ್ನ ತಗೊಂಡು ನೀನು ಏನ್ ಮಾಡ್ತೀಯ? ದಿವಸಕ್ಕೆ 10 ಆದ್ರೆ ತಿಂಗಳಿಗೆ 300 ಆಯ್ತು. ಅದೇ ವರ್ಷಕ್ಕೆ 3600 ಏಟಾಯ್ತು. ಇಷ್ಟೊಂದು ಏಟುಗಳನ್ನು ತಗೊಂಡು ಏನ್ ಮಾಡ್ತೀಯ ನೀನು? ಅದಕ್ಕೆ ಕೋಡಂಗಿ ಹೇಳ್ತಾನೆ ತಮಾಷೆಯಾಗಿ, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ್ಮೇಲೆ ಹೆಂಡತಿ ಕೊಡ್ತೀನಿ. ಬ್ಯಾಂಕ್ನಲ್ಲಿ ಒಟ್ಟಾಗಿ ಕೂಡಿಸಿಟ್ಟಿರ್ತೀನಿ. ನಾನು ಮದುವೆ ಆಗ್ತೀನಲ್ಲ, ಮದುವೆ ಆದ್ಮೇಲೆ ಆ ಎಲ್ಲ ಏಟುಗಳನ್ನ ಹೆಂಡತಿ ಕೊಡ್ತೀನಿ. ಆಗ ಭಾಗವತರು, ಭಲೆ ದೊಡ್ಡ ಶ್ರೀಮಂತನಪ್ಪ ನೀನು. ಈಗ ನಿನ್ನ ಕತೆ ಹೇಳ, ಬೋಳೇಶಂಕರ ಕತೆ ಹೇಳ? ಯಾರ ಕಥೆಯನ್ನ ಹೇಳಬೇಕು? ನಿನ್ನ ಕಥೆಯನ್ನ ಹೇಳಬೇಕೋ ಅಥವಾ ಬೋಳೇಶಂಕರನ ಕಥೆಯನ್ನ ಹೇಳಬೇಕು? ಆಗ ಕೋಡಂಗಿ, ಯಜಮಾನರ ಕತೆ ಹೇಳಿ ಸ್ವಾಮಿ. ನನ್ನ ಕತೆ ಯಾರು ಕೇಳ್ತಾರೆ? ಯಜಮಾನನಾದಂತಹ ಬೋಳೇಶಂಕರನ ಕಥೆಯನ್ನ ನೀವು ಹೇಳಿ. ಭಾಗವತ, ಆಯ್ತಪ್ಪ
ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು ಶಿವಾಪುರದಲ್ಲಿ ಬೆಪ್ತಕ್ರಿ ಬೋಳೇಶಂಕರ ಅಂತಿದ್ದ. ಅವನ ತಂದೆ ಯಾರು? ಭಾಗವತರೇ ಪ್ರಶ್ನೆ ಮಾಡ್ತಾರೆ. ಕಥೆಯನ್ನ ಪ್ರಾರಂಭಿಸಿದಂತಹ ಭಾಗವತರು ಒಂದಾನೊಂದು ಊರಿನಲ್ಲಿ ಒಂದಾನೊಂದು ಕಾಲದಲ್ಲಿ ಶಿವಾಪುರ ಎಂಬ ಊರಿನಲ್ಲಿ ಬೆಪ್ತಕ್ರಿ ಬೋಳೇಶಂಕರ ಅಂತ ಒಬ್ಬ ಇದ್ದ. ಅವನ ತಂದೆ ಯಾರು? ಕೋಡಂಗಿ ತಮಾಷೆ ಮಾಡ್ತಾನೆ. ಅವರಪ್ಪ ಯಾರು? ಅವನ ತಂದೆ ಯಾರು? ಅವರಪ್ಪನ ತಂದೆಯ ಅಪ್ಪನ ತಂದೆಯ ಅಪ್ಪನ ತಂದೆ. ಸ್ವಾಮಿ, ಆ ಕುಟುಂಬ ಎಷ್ಟು ಹಳೆಯದು ಅಂದ್ರೆ ಅದರ ಮೂಲ ಪುರುಷ ಯಾರತ್ಲೇ ಗೊತ್ತಿಲ್ಲ. ಸಾಮಾನ್ಯವಾಗಿ ಯಾವ ವಂಶದಲ್ಲೂ ಗೊತ್ತಿಲ್ಲ. ನಮಗೆ ನಮ್ಮ ತಂದೆಯ ಹೆಸರು, ನಮ್ಮ ತಾತನ ಹೆಸರು, ನಮ್ಮ ಮುತ್ತಾತನ ಹೆಸರು ಗೊತ್ತು. ಅವ್ರ ತಾತ ಅಂತ ಒಂದು 5-6 ತಲೆಮಾರುಗಳ ಹಿಂದಕ್ಕೆ ಹೋದ್ರೆ ಅವತ್ತಿನ ಯಜಮಾನ ಯಾರಾಗಿದ್ದ ನಮಗೂ ಸಹ ಹೇಳಲಿಕ್ಕೆ ಗೊತ್ತಿಲ್ಲ ಅಂತ. ಮನುಷ್ಯ ಜನ್ಮ ಯಾವಾಗ ಪ್ರಾರಂಭವಾಯಿತೋ ಅಲ್ಲಿಂದ ಒಂದಲ್ಲ ಒಂದು ರೀತಿಯಲ್ಲಿ ಈ ವಂಶಾವಳಿ ಬೆಳೆದುಕೊಂಡೇ ಬಂದಿದೆ ಅಂತ. ಹಾಗಾಗಿ ಮಾನವನ ವಂಶದ ಮೂಲವನ್ನ ಪತ್ತೆ ಹಚ್ಚೋದು ತುಂಬಾ ಕಷ್ಟ. ಹೀಗೆ ತಮಾಷೆಯ ಮೂಲಕ ಕೋಡಂಗಿ ಈ ವಿಚಾರವನ್ನ ತಿಳಿಸ್ತಾನೆ. ಆಗ ಭಾಗವತರು ಹೇಳ್ತಾರೆ, ಮೂಲ ಪುರುಷ ಮಂಗನಂತ ಮಾನವನು, ಮಂಗನಿಂದ ಮಾನವನ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಈ ಮನುಷ್ಯನ ಮೂಲ ಪುರುಷ ಮಂಗನಾಗಿರಬಹುದೇ? ಅದಕ್ಕೆ ಕೋಡಂಗಿ, ಮಂಗನಂತ ಮಾನವನೋ ಮಾನವನಂತ ಮಂಗನೋ ಅಂತೂ ಭಾರೀ ಪುರಾತನ ವಂಶ ಸ್ವಾಮಿ. ಅದೇನೋ ಮಂಗನಂತ ಮಾನವ ಅಂದಿರಲ್ಲ, ನಿಜ ಇರಬೇಕು. ಯಾಕಂತಿರೋ, ನಮ್ಮ ಮಿತ್ರನ ವಂಶದವರಿಗೆ ಈಗಲೂ ಮೀಸೆ ದಾಡಿ ಬೆಳೆಯುತ್ತವೆ, ದಿನ ಬೋಳಿಸಿಕೊಳ್ತಾರೆ. ಮಂಗನ ರೀತಿಯಲ್ಲಿ ಮುಖದ ತುಂಬ ಕೂದಲುಗಳು, ಗಡ್ಡ, ಮೀಸೆ ಬೆಳೆಯುತ್ತೆ. ಅದನ್ನು ಪ್ರತಿನಿತ್ಯವೂ ತೆಗೆಸ್ಕೊಳ್ತಾರೆ. ಹೀಗೆ ಮಂಗನಿಂದ ಮಾನವ ಎಂಬ ಮಾತು ಸತ್ಯ ಇರಬಹುದು ಎಂಬುದನ್ನ, ವೈಜ್ಞಾನಿಕ ಸತ್ಯವನ್ನ ತಮಾಷೆಯ ಮೂಲಕ ಇಲ್ಲಿ ಕೋಡಂಗಿ ತಿಳಿಸಿಕೊಡ್ತಾರೆ. ಅದಕ್ಕೆ ಭಾಗವತರು, ಭಾರೀ ಹಳೆ ಮನೆತನ ಅಂತಾಯ್ತು, ಇನ್ನು ಮುಂದೆ ಕತೆ ಹೇಳೋಣ ಕೋಡಂಗಿ, ಕತೆ ಹೇಳ್ಬಹುದಾ? ಹೇಳಕ್ ಪ್ರಾರಂಭ ಮಾಡೋಣ. ಹೇಳಿ ಸ್ವಾಮಿ. ಹಾಗಿದ್ದರೆ ಶಿವಾಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ, ಆಮೇಲೆ ಕತೆ ಶುರು ಮಾಡೋಣ. ಶಿವಾಪುರದ ಒಂದು ಹಾಡನ್ನು ನೀನು ಹೇಳು. ಕಥೆಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ನೀನು ಶಿವಪುರದ ಬಗ್ಗೆ ಒಂದು ಹಾಡನ್ನ ಹೇಳಬೇಕು. ನೀನು ಹೇಳಿದ ನಂತರ ಕಥೆಯನ್ನ ಶುರು ಮಾಡೋಣ ಅಂತ ಭಾಗವತರು ಕೋಡಂಗಿಗೆ ಹೇಳ್ತಾರೆ. ಆಗ ಕೋಡಂಗಿ ಹಾಡುತ್ತಾ ಕುಣಿಯುತ್ತಿರುವಾಗ ಬೆಪ್ತಟ್ಟಿ ಬೋಳೇಶಂಕರ ನೆಲ ಉಳುತ್ತಾ ಬರುತ್ತಾನೆ. ವ್ಯವಸಾಯವನ್ನ ಮಾಡುತ್ತಾ, ನೆಲದ ಉಳುಮೆಯನ್ನ ಮಾಡ್ತಾ ಬೋಳೇಶಂಕರನ ಪಾತ್ರದ ಪ್ರವೇಶ ಆ ಸಂದರ್ಭದಲ್ಲಿ ಆಗುತ್ತೆ. ಕೋಡಂಗಿ ಒಂದು ಹಾಡನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಹಾಡು ಶಿವಪುರವನ್ನ ಕುರಿತದ್ದು. ಶಿವಪುರ ಎಂತಹ ಸಂಸ್ಕೃತಿ, ಎಂತಹ ಗುಣಲಕ್ಷಣವನ್ನ, ಎಂತಹ ಪರಿಸರವನ್ನ ಒಳಗೊಂಡಿದೆ ಎಂಬುದನ್ನ, ಶಿವಪುರದ ವಿಶೇಷತೆಯನ್ನ ಕೋಡಂಗಿಯ ಈ ಹಾಡಿನ ಮೂಲಕ ನಾವಿಲ್ಲಿ ಗಮನಿಸಬಹುದು. ಹೀಗೆ ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ, ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ, ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ, ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ. ಆ ಶಿವಪುರದಲ್ಲಿ ಇಷ್ಟೆಲ್ಲ ಗುಣಗಳು, ಲಕ್ಷಣಗಳು ಇದ್ದಾವೆ, ಇಂತಹ ಒಂದು ವ್ಯವಸ್ಥೆ ಇದೆ ಎಂಬುದನ್ನ ಈ ಹಾಡಿನ ಮೂಲಕ ನಾವಿಲ್ಲಿ ಕಾಣಬಹುದು.
ಹಾಗಾದ್ರೆ ಆ ಶಿವಪುರ ಎಂತಹ ಗುಣಲಕ್ಷಣಗಳನ್ನು ಒಳಗೊಂಡಿದೆ? ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ. ಕಾಯ್ದ ಕಂಗಳ ಕೂಲು ಮಾಡುವ, ತಾಪಗೊಂಡಿರುವಂತಹ ಕಣ್ಣುಗಳಿಗೆ, ಬಿಸಿಯಾಗಿರುವಂತಹ ಕಂಗೆಟ್ಟಿರುವಂತಹ ಕಣ್ಣುಗಳಿಗೆ ತಂಪನ್ನ ಕೊಡುವಂತಹ ಪರಿಸರ ಎಲ್ಲಿದೆ ಅಂದ್ರೆ ಅಲ್ಲಿ ಶಿವಪುರ ಎನ್ನಿರಿ. ಶಿವಪುರದ ಪರಿಸರ ತಾಪಗೊಂಡಿರುವ ಕಂಗೆಟ್ಟಿರುವಂತಹ ಕಣ್ಣುಗಳಿಗೆ ತಂಪನ್ನ ಕೊಡುವ ಕೆಲಸವನ್ನ ಮಾಡುತ್ತೆ. ಇನ್ನು ಎರಡನೆಯದಾಗಿ, ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ. ತೆರೆಯ ಚಿಮುಕಿಸಿ, ನೀರನ್ನ ಚಿಮುಕಿಸಿ, ಕರಿಯ ಪಾಪವ, ಕೆಟ್ಟ ಪಾಪವನ್ನ ತೊಳೆಯುವ, ಮನುಷ್ಯನ ಪಾಪವನ್ನ ಹೋಗಲಾಡಿಸುವಂತಹ ತ್ವರೆ, ನದಿ ಎಲ್ಲಿದೆ ಅಂದ್ರೆ ಅಲ್ಲಿ ಶಿವಪುರ ಎಂದು. ಶಿವಪುರದಲ್ಲಿ ಹರಿಯುವಂತಹ ಆ ನದಿ ತ್ವರೆ, ಆ ತ್ವರೆಯ ನೀರನ್ನ ಸ್ವಲ್ಪ ಚಿಮುಕಿಸಿಕೊಂಡ್ರೆ ಸಾಕು, ಮನುಷ್ಯ ಮಾಡಿರುವಂತಹ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತೆ. ಪಾಪ ನಿವಾರಣೆ ಮಾಡುವ ರೀತಿಯಲ್ಲಿ ಶಿವಪುರದ ನದಿ ಹರಿಯುತ್ತಿದೆ. ಅಷ್ಟೇ ಅಲ್ಲ, ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ. ಸೂರ್ಯಕಾಂತಿ, ಸೂರ್ಯನ ಕಾಂತಿ, ಸೂರ್ಯನ ಪ್ರಕಾಶಮಾನ, ಸೂರ್ಯನ ಆ ಬೆಳಕು ಹೇಗಿದೆ ಅಂದ್ರೆ ಅರಳಿ ಕತ್ತಲ ದೂರ ಮಾಡುವ, ಮನುಷ್ಯನ ಮನಸ್ಸಿನೊಳಗಿರುವಂತಹ ಅಜ್ಞಾನವನ್ನು ದೂರ ಮಾಡುವಂತಹ ಶಕ್ತಿ ಶಿವಪುರದಲ್ಲಿ ಉದಯಿಸುವಂತಹ ಸೂರ್ಯನಿಗೆ ಇದೆ. ಪರಿಸರ, ನೀರು, ಸೂರ್ಯನ ಬೆಳಕು, ಈ ಮೂರೂ ಎಷ್ಟು ಅತ್ಯುತ್ತಮವಾದದ್ದು ಎಂಬುದನ್ನ ಇಲ್ಲಿ ಹೇಳ್ತಾರೆ. ಇಂತಹ ಅತ್ಯುತ್ತಮವಾದಂತಹ ಅಂಶಗಳನ್ನ ಶಿವಪುರ ಒಳಗೊಂಡಿದೆ ಎಂಬುದನ್ನ ನಾವಿಲ್ಲಿ ಕಾಣಬಹುದು. ಅಷ್ಟೇ ಅಲ್ಲ, ಉಗುರು ಬೆಚ್ಚನೆ ಪ್ರೀತಿ ಎಲ್ಲಿದೆ ಅಂದ್ರೆ ಅಲ್ಲಿ ಶಿವಪುರ ಎನ್ನಿದೆ. ಶಿವಪುರದಲ್ಲಿ ಉಗುರು ಬೆಚ್ಚನೆಯ ಪ್ರೀತಿ. ಉಗುರು ಬೆಚ್ಚನೆಯ ಪ್ರೀತಿ ಅಂದ್ರೆ ಹಿತವಾದ, ಸಂತೋಷ ಕೊಡುವಂತಹ ಪ್ರೀತಿ. ಅತ್ತ ಹೆಚ್ಚೂ ಅಲ್ಲ, ಕಡಿಮೆಯೂ ಅಲ್ಲ, ಹಿತ ಕೊಡುವಂತಹ, ಖುಷಿ ಕೊಡುವಂತಹ ಪ್ರೀತಿ. ಖುಷಿ ಕೊಡುವಂತಹ ಪ್ರೀತಿ ಎಲ್ಲಾದ್ರೂ ಇದೆ ಅಂದ್ರೆ ಅದು ಶಿವಪುರದಲ್ಲಿ ಅಂತ. ಒಂದು ತಾಪಗೊಂಡಿರುವಂತಹ ಕಣ್ಣುಗಳಿಗೆ, ಕಂಗೆಟ್ಟಿರುವಂತಹ ಕಣ್ಣುಗಳಿಗೆ ತಂಪನ್ನ ಕೊಡುವ ಪರಿಸರ ಇದೆ. ಮನುಷ್ಯ ಮಾಡಿರುವಂತಹ ಪಾಪಗಳನ್ನ ಹೋಗಲಾಡಿಸುವಂತಹ ನದಿ ಶಿವಪುರದಲ್ಲಿ ಹರಿತಾ ಇದೆ. ಶಿವಪುರದಲ್ಲಿ ಉದಯಿಸುವಂತಹ ಸೂರ್ಯನ ಕಾಂತಿ ಮನುಷ್ಯನ ಅಜ್ಞಾನವನ್ನ ಹೋಗಲಾಡಿಸುತ್ತೆ. ಇದರ ಜೊತೆಗೆ ಪ್ರೀತಿ, ಉಗುರು ಬೆಚ್ಚನೆಯ ಪ್ರೀತಿ ಇದೆ. ಇಂತಹ ಗುಣಗಳು ಎಲ್ಲಾದರೂ ಇದಾವೆ ಅಂದ್ರೆ ಅದು ಶಿವಪುರದಲ್ಲಿ ಮಾತ್ರ. ಶಿವಪುರದಲ್ಲಿ ಇಂತಹ ವಿಶೇಷವಾದಂತಹ ಗುಣಗಳು ಇದ್ದಾವೆ ಎಂಬುದನ್ನ ಈ ಮಾತುಗಳ ಮೂಲಕ, ಶಿವಪುರದ ವ್ಯಕ್ತಿತ್ವವನ್ನ ಕೋಡಂಗಿ ಹೇಳುವ ಈ ಒಂದು ಹಾಡಿನ ಮೂಲಕ ಲೇಖಕರು ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗೆ ಕೋಡಂಗಿ ಶಿವಪುರದ ಮಹಿಮೆಯನ್ನ, ಶಿವಪುರದ ಗುಣಲಕ್ಷಣಗಳನ್ನು ಒಳಗೊಂಡಂತಹ ಒಂದು ಹಾಡನ್ನ ಹೇಳಿದ ಮೇಲೆ ಭಾಗವತರು ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ಆ ಶಿವಪುರದಲ್ಲಿ 3 ಜನ ಅಣ್ಣ ತಮ್ಮಂದಿರು ಯಾವ ರೀತಿಯ ಗುಣಲಕ್ಷಣಗಳನ್ನ ಒಳಗೊಂಡಿದ್ರು, ಒಬ್ಬೊಬ್ಬರ ವ್ಯಕ್ತಿತ್ವದ ಪರಿಚಯವನ್ನ ಭಾಗವತರು ಇಲ್ಲಿ ಮಾಡಿಕೊಡ್ತಾರೆ. ಈ ಭಾಗ ಬಹಳ ಮುಖ್ಯವಾದದ್ದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬಹುತೇಕ ಸಂದರ್ಭಗಳಲ್ಲಿ ಪರೀಕ್ಷೆಗಳಲ್ಲಿ ಕೇಳಲಾಗತ್ತೆ. ಇದನ್ನು ಸರಿಯಾಗಿ ಗಮನಿಸಿ.
ಭಾಗವತರು ಹೀಗೆ ಪ್ರಾರಂಭ ಮಾಡ್ತಾರೆ. ಆ ಶಿವಾಪುರದಲ್ಲಿ ಮಾನವರು ವಾಸವಾಗಿದ್ದರು. ಮನುಷ್ಯರು ಅಂತ ಇಲ್ಲಿ ಮಾನವ ಮತ್ತು ಮನುಷ್ಯ ಎಂಬ ಈ ಪದಗಳ ಅರ್ಥವನ್ನು ನಾವಿಲ್ಲಿ ಗಮನಿಸಬೇಕು. ಮಾನವ ಅಂದರೆ ಯಾರು ಮಾನವೀಯ ಗುಣಗಳನ್ನು ಒಳಗೊಂಡಿರುತ್ತಾನೆಯೋ ಅವನು ಮಾನವ. ಯಾರು ಮನುಷ್ಯ, ಯಾರು ಮನುಷ್ಯತ್ವದ ಗುಣಗಳನ್ನು ಒಳಗೊಂಡಿರ್ತಾನೋ ಅವನು ಮನುಷ್ಯ ಅಂತ. ಅಂತಹ ಮನುಷ್ಯರು ಶಿವಪುರದಲ್ಲಿ ವಾಸವಾಗಿದ್ದಾರೆ. ಆ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರು. ಶಿವಪುರದಲ್ಲಿ ಬಹಳಷ್ಟು ಜನಗಳಿದ್ದಾರೆ. ಆ ಬಹಳ ಜನಗಳಲ್ಲಿ ಅಂತಹ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ದೊಡ್ಡವನು ಬಂದು ಸರ್ದಾರ್ ಸೋಮಣ್ಣ. ಆ 3 ಜನ ಅಣ್ಣ ತಮ್ಮಂದಿರಲ್ಲಿ ಮೊದಲನೆಯವನ ಹೆಸರು ಸರ್ದಾರ್ ಸೋಮಣ್ಣ ಅಂತ. ಇವನ ವ್ಯಕ್ತಿತ್ವ ಎಂಥದ್ದು? ಆಳೋದಕ್ಕೆ ಹುಟ್ಟಿದವನು, ಕುರಿ ಕೋಳಿ ಕೊಂದವನು, ಆಳೋದಕ್ಕೆ ಹುಟ್ಟಿದವನು. ಇವನ ವ್ಯಕ್ತಿತ್ವ ಎಂಥದ್ದು ಅಂದ್ರೆ ಅಧಿಕಾರವನ್ನ ಮಾಡುವುದಕ್ಕಾಗಿಯೇ ಹುಟ್ಟಿದ್ದಾನೇನೋ ಅನ್ನುವ ರೀತಿಯಲ್ಲಿ ಸರ್ದಾರ್ ಸೋಮಣ್ಣ ಇದ್ದಾನೆ. ಈ ಕಾರಣದಿಂದಾಗಿ ಕುರಿ ಕೋಳಿಗಳನ್ನ ಕೊಂದವನು. ಆಗಾಗ ಕುರಿ ಮತ್ತು ಕೋಳಿಗಳನ್ನ ಕೊಲ್ತಾ ಇರ್ತಾನೆ. ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲವನು. ತನ್ನ ಅಧಿಕಾರಕ್ಕಾಗಿ, ತಾನು ಅಧಿಕಾರವನ್ನು ಗಳಿಸಿಕೊಳ್ಳುವುದಕ್ಕಾಗಿ ಕುರಿ ಕೋಳಿಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಮನುಷ್ಯರನ್ನೂ ಸಹ ಕೊಲ್ಲುವುದಕ್ಕೆ ಮುಂದಾಗುವ ವ್ಯಕ್ತಿತ್ವವನ್ನು ಹೊಂದಿರುವವನೇ ಈ ಸರ್ದಾರ್ ಸೋಮಣ್ಣ. ಒಟ್ಟಾರೆಯಾಗಿ ಅವನಿಗೆ ಅಧಿಕಾರ ಸಿಗಬೇಕು. ಅಧಿಕಾರಕ್ಕಾಗಿ ಯಾರನ್ನಾದರೂ ಕೊಲ್ಲುವುದಕ್ಕೂ ಕೂಡ ಅವನು ಸಿದ್ಧನಿರ್ತಾನೆ. ಇನ್ನು ಎರಡನೆಯವನು ಬಂದು ಸಾವುಕಾರ ಕಾಮಣ್ಣ. ಸಾವುಕಾರ ಕಾಮಣ್ಣ. ಕಾಮಣ್ಣ ಅಂದ್ರೇನೆ, ಕಾಮ ಅಂದ್ರೇನೆ ಆಸೆ ಅಂತ. ಆಸೆ ಉಳ್ಳವನು. ಏನು? ಹೊಟ್ಟೆ ಬಜುಬೂತಣ್ಣ. ಈ ಸಾವುಕಾರ ಕಾಮಣ್ಣ ಹೊಟ್ಟೆಯನ್ನು ಮಾತ್ರ ಬಹಳ ಚೆನ್ನಾಗಿ ಬೆಳೆಸಿದ್ದಾನೆ. ಅದಕ್ಕೆ ಅವನ ಹುರುಪ್ನಾಮೆ ಡಬ್ಬಣ್ಣ. ಅದಕ್ಕೆ ಅವನಿಗೆ ಕರೆಯುವಂತಹ ಮತ್ತೊಂದು ಹೆಸರೇ ಡಬ್ಬಣ್ಣ ಅಂತ. ಎಣಿಸೋದರಲ್ಲಿ ಜಾಣ, ಲೆಕ್ಕ ಮಾಡುವುದರಲ್ಲಿ ತುಂಬಾ ಪ್ರವೀಣ ಇವನು. ಎಷ್ಟು ಚೆನ್ನಾಗಿ ಲೆಕ್ಕ ಮಾಡ್ತಾನೆ ಅಂದ್ರೆ ಹಸು ಎಣಿಸ್ತಾನೆ, ಹಣ ಎಣಿಸ್ತಾನೆ, ಯಾರ್ಯಾರ ಜಮೀನು ಎಷ್ಟು ಎಕರೆ ಐತಣ್ಣ ಅಂದ್ರೆ ತಕ್ಷಣ ಅಂಕಿಯೊಳಗೆ ಹೇಳುವಾತ. ಇಡೀ ಶಿವಪುರದಲ್ಲಿರುವಂತಹ ಜನಗಳ ಮನೆಗಳಲ್ಲಿ ಎಷ್ಟೆಷ್ಟು ಹಸುಗಳಿದ್ದಾವೆ ಅಂದ್ರೆ ಕ್ಷಣಾರ್ಧದಲ್ಲಿ ಹೇಳುವಂತಹ ಬುದ್ಧಿವಂತಿಕೆ ಇದೆ. ಯಾರ್ಯಾರ ಜಮೀನು ಎಷ್ಟೆಷ್ಟು ಐತೆ ಅಂದ್ರೆ ಇಂಥವರ ಜಮೀನು ಇಷ್ಟಿಷ್ಟಿದೆ ಎನ್ನುವುದನ್ನ ನಿಖರವಾಗಿ ಹೇಳುವಂತಹ ಜಾಣತನ ಸಾವುಕಾರ ಕಾಮಣ್ಣನಿಗೆ ಇತ್ತು. ಇನ್ನು ಮೂರನೇವನು ಬೆಪ್ತಗ್ಡಿ ಬೋಳೇಶಂಕರ. ಎರಡನೇವನು ಹಸು ಎಣಿಸ್ತಾನೆ, ಹಣ ಎಣಿಸ್ತಾನೆ, ಯಾರ್ಯಾರ ಜಮೀನು ಎಷ್ಟೆಷ್ಟೈತೆ ಅಂದ್ರೆ ಅದೆಲ್ಲವನ್ನು ಸರಿಯಾಗಿ ನಿಖರವಾಗಿ ಹೇಳ್ತಾನೆ. ಮೂರನೇವನೇ ಬೆಪ್ತಗ್ಡಿ ಬೋಳೇಶಂಕರ ಅಂತ. ಅವನಾಯಿತು ಭೂಮಿ ಸೀಮೆ ಆಯಿತು. ಅವನು ಯಾರ ತಂಟೆಗೂ ಓದವನಲ್ಲ. ಅವನಾಯ್ತು, ಅವನ ಪಾಡಾಯ್ತು, ಅವನ ಭೂಮಿ ಆಯ್ತು, ಅವನ ಹೊಲ ಆಯ್ತು, ಜಮೀನಾಯ್ತು, ಇಷ್ಟೇ. ಹೊಲ ಬಿಟ್ರೆ ಮನೆ, ಮನೆ ಬಿಟ್ರೆ ಹೊಲ, ಹೀಗೆ ಹೊಲದಲ್ಲಿಯೇ ಸಂಪೂರ್ಣವಾಗಿ ತಲ್ಲೀನಗೊಂಡಿರುವವನು ಈ ಬೋಳೇಶಂಕರ. ಭೂಮಿ ಸೀಮೆ ಆಯ್ತು, ಮಳೆ ಬೆಳೆ ಆಯ್ತು, ಒಂದು ನೊಣ ನೋಯಿಸಿದವನಲ್ಲ. ಮಳೆ ಬೆಳೆ ನಂಬಿಕೊಂಡು ಕೆಲಸ ಮಾಡಿಕೊಂಡು ಇರ್ತಕ್ಕಂಥವನು. ಇವನ ಬದುಕಿನಲ್ಲಿ ಇವನು ಒಂದೇ ಒಂದು ನೊಣವನ್ನೂ ಕೂಡ ನೋಯಿಸಿದವನಲ್ಲ. ನೊಣಕ್ಕೆ ತೊಂದರೆಯನ್ನ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಮನುಷ್ಯರಿಗೆ ತೊಂದರೆ ಕೊಡೋದಕ್ಕೆ ಸಾಧ್ಯ?
ಯಾರಿಗೂ ತೊಂದರೆಯನ್ನು ಕೊಡದೆ ಕೆಲಸವನ್ನ ಮಾಡಿಕೊಂಡು ಬಂದಿರುವವನೇ ಈ ಬೋಳೇಶಂಕರ. ಇವನ ಮತ್ತೊಂದು ವಿಶೇಷವಾದಂತಹ ಗುಣ ಅಂದ್ರೆ ಮಳೆ ಬರೋದನ್ನ ಒಂದು ವಾರಕ್ಕೆ ಮುಂಚೆನೆ ಹೇಳಬಲ್ಲ. ಪ್ರಕೃತಿ, ಹವಾಮಾನ ಇವುಗಳನ್ನ ಒಂದು ವಾರಕ್ಕೆ ಮುಂಚೆ ಗುರುತಿಸುವಂತಹ ಜಾಣತನವನ್ನು ಹೊಂದಿದ್ದಾನೆ. ಅಷ್ಟರ ಮಟ್ಟಿಗೆ ಪ್ರಕೃತಿಯ ಜೊತೆಯಲ್ಲಿ ಹೊಂದಿಕೊಂಡು ಜೊತೆಯಾಗಿ ಬದುಕ್ತಾ ಇದ್ದಾನೆ ಈ ಬೋಳೇಶಂಕರ. ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ. ನಾವು ಸಾಮಾನ್ಯವಾಗಿ ಹರಿಯುವ ನೀರಿಗೆ ಕಟ್ಟೆಯನ್ನು ಕಟ್ಟಿ ಅದನ್ನು ಬಳಸ್ಕೊಳ್ತೇವೆ. ಬೋಳೇಶಂಕರನ ವಿಶೇಷವಾದಂತಹ ಗುಣ ಎಂಥದ್ದು ಅಂದ್ರೆ ನಿಂತಿರುವ ನೀರಿಗೆ ಕಾಲುವೆ ತೋಡೋದು ಅಂತ. ಒಂದು ಕೆರೆಯನ್ನ ಕಟ್ಟಿದಾಗ ಅಥವಾ ಒಂದು ಹರಿಯುವ ನೀರಿಗೆ ಕಟ್ಟೆಯನ್ನು ಕಟ್ಟಿದಾಗ ಆ ಪ್ರದೇಶದ ಸುತ್ತಮುತ್ತಲಿನ ಜನ ಮಾತ್ರ ಆ ನೀರಿನ ಬಳಕೆಯನ್ನು ಮಾಡ್ಕೋಬಹುದು. ಆ ನೀರು ಹರಿಯುವುದಕ್ಕೆ ಬಿಟ್ಟಾಗ ಆ ನೀರು ಎಲ್ಲೆಲ್ಲಿ ಹರಿಯುತ್ತದೆಯೋ ಅಲ್ಲಿಯ ಸುತ್ತಮುತ್ತಲಿನ ಜನಗಳೆಲ್ಲರೂ ಸಹ ಆ ನೀರಿನ ಬಳಕೆಯನ್ನು ಮಾಡಿಕೊಳ್ಬಹುದು. ಹೀಗೆ ಎಲ್ಲರಿಗೂ ನೀರು ಸಿಗಲಿ ಎಂಬ ಉದಾರವಾದಂತಹ ಗುಣವನ್ನು ಒಳಗೊಂಡಿದ್ದಂಥವನು ಈ ಬೋಳೇಶಂಕರ. ಹಾಗಾಗಿ ನಿಂತ ನೀರಿಗೆ ಕಾಲುವೆ ತೋಡಬಲ್ಲಂತಹ ವಿಶಾಲವಾದ ಉದಾರವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದವನು. ಅಷ್ಟೇ ಅಲ್ಲ, ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ, ಹೂವಿಗೆ ಬೀಳುವ ಕನಸು ಹೇಳಬಲ್ಲ. ಇನ್ನೇನಪ್ಪ ಅಂದ್ರೆ ಕೈ ಬೆರಳಿಲ್ಲದೆ ಹೇಳಿಸೋದಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ಜಾಣತನವನ್ನ, ಹಕ್ಕಿಗಳು ಹಾಡುವ ಅರ್ಥವನ್ನ ಹೇಳ್ತಾನೆ, ಹೂವಿಗೆ ಬೀಳುವಂತಹ ಕನಸನ್ನ ಹೇಳ್ತಾನೆ. ಆದರೆ ಲೆಕ್ಕ ಮಾತ್ರ ಮಾಡೋದಿಕ್ಕೆ ಬರೋದಿಲ್ಲ. ಕೈ ಬೆರಳುಗಳ ಸಹಾಯವಿಲ್ಲದೆ ಯಾವುದನ್ನು ಲೆಕ್ಕ ಮಾಡೋದಿಕ್ಕೆ ಈ ಬೋಳೇಶಂಕರನಿಗೆ ಬರೋದಿಲ್ಲ. ಅದೊಂದು ವಿಚಾರದಲ್ಲಿ ಮಾತ್ರ ಇವನು ಜ್ಞಾನ ಇಲ್ಲ. ಬೇರೆ ಇನ್ನೆಲ್ಲ ವಿಚಾರಗಳಲ್ಲಿಯೂ ಸಹ ಜ್ಞಾನವನ್ನ ಹೊಂದಿದ್ದಾನೆ. ಇಂತಹ ನಿಸ್ವಾರ್ಥವಾದಂತಹ ಗುಣ ಬೋಳೇಶಂಕರನದ್ದು ಎಂಬುದನ್ನು, ಅಣ್ಣ ತಮ್ಮಂದಿರ ವ್ಯಕ್ತಿತ್ವವನ್ನ ಭಾಗವತರು ಇಲ್ಲಿ ನಮಗೆ ಪರಿಚಯವನ್ನ ಮಾಡಿಕೊಡ್ತಾರೆ. ಆಗ ಕೋಡಂಗಿ ಮಧ್ಯ ಪ್ರವೇಶಿಸಿ ಭಾಗವತರನ್ನ ಕೇಳ್ತಾನೆ. ಅಷ್ಟೇ ಅಲ್ಲ, ಒಂದಿನ ಅವರನ್ನ ಹಣ ಕೊಟ್ಟು ಏಣ್ಸಿ ಎಷ್ಟಿದೆ ಹೇಳೋ ಬೆಪ್ತಕ್ಕಡಿ ಅಂದ. ಏಣ್ಸಿ 3 ಕೈ ಇದೆ ಅಂದ. ಅವರಣ್ಣ ಬಿದ್ದು ಬಿದ್ದು ನಕ್ಕ. ಆಗ ಮಧ್ಯ ಪ್ರವೇಶವನ್ನ ಮಾಡಿ ಕೋಡಂಗಿ ಭಾಗವತರಿಗೆ ಹೇಳ್ತಾನೆ, ಭಾಗವತರೇ, ಒಂದ್ ದಿವಸ ಏನಾಯ್ತು ಅಂದ್ರೆ ಒಂದಷ್ಟು ಹಣವನ್ನ ಕೊಟ್ಟು ಬೋಳೇಶಂಕರನಿಗೆ ಆ ಸಾಹುಕಾರ ಕಾಮಣ್ಣ ಇದರಲ್ಲಿ ಎಷ್ಟಿದೆ ಹೇಳು ಅಂದ. ಅದಕ್ಕೆ ಅವನು ಬೋಳೇಶಂಕರ ಲೆಕ್ಕ ಹಾಕಿ 3 ಕೈ ಇದೆ ಎಂದ, 3 ಹಿಡಿ ಇದೆ ಎಂದ. ಹಣವನ್ನ ಅದರ ಸಂಖ್ಯೆಯ ಮೇಲೆ ಲೆಕ್ಕ ಹಾಕಬೇಕು, ಹಿಡಿಗಳ ಲೆಕ್ಕದಲ್ಲಿ ಅಲ್ಲ. ಆದರೆ ಬೋಳೇಶಂಕರನಿಗೆ ಅದರ ಮೌಲ್ಯದ ಮೇಲೆ ಲೆಕ್ಕ ಹಾಕಬೇಕು ಅನ್ನೋದು ಗೊತ್ತಿಲ್ಲ. 3 ಕೈ ಇದೆ ಅಂತ ಹೇಳ್ಬಿಡ್ತಾನೆ. ಆಗ ಅವನಣ್ಣ ಬಿದ್ದು ಬಿದ್ದು ನಕ್ಕ. ಅವನ ಹೆಂಡತಿ ಬಿದ್ದು ಬಿದ್ದು ನಕ್ಲು. ಅವರ ಅಣ್ಣನ ಹೆಂಡತಿನೂ ಕೂಡ, ಅತ್ತಿಗೆನೂ ಕೂಡ ಬಿದ್ದು ಬಿದ್ದು ನಕ್ಲು. ಬಿದ್ದು ಬಿದ್ದು ನಕ್ಕಿದ್ರಿಂದ ಅವರ ತಲೆಗೆ ಏಟಾಯ್ತು. ಆವಾಗ ಬೋಳೇಶಂಕರ ಏನಂದ ಗೊತ್ತಾ ಭಾಗವತರೇ? ಅಯ್ಯ ಕೋಡಂಗಿ, ಇದರ ನೀತಿ ಏನಪ್ಪಾ ಅಂದ್ರೆ ಇನ್ನೊಬ್ಬರನ್ನು ನೋಡಿ ಬಿದ್ದು ಬಿದ್ದು ನಗಬಾರದು. ನಕ್ರೆ ಗೊತ್ತಲ್ಲ, ತಲೆಗೆ ಏಟಾಗುತ್ತೆ. ಇದೊಂದು ನೀತಿ. ಇದು ನಾವು ಯಾವತ್ತೂ ಕೂಡ ಇನ್ನೊಬ್ಬರನ್ನ ನೋಡಿ ಆಡಿಕೊಂಡು ನಗಬಾರದು. ಇನ್ನೊಬ್ಬರನ್ನ ನೋಡಿ ಆಡ್ಕೊಂಡು ನಕ್ರೆ ಏನಾಗುತ್ತೆ, ನಮ್ಮ ತಲೆಗೆ, ನಮ್ಮ ವ್ಯಕ್ತಿತ್ವಕ್ಕೆ ಪೆಟ್ಟಾಗುತ್ತೆ, ಹಾನಿ ಆಗುತ್ತೆ. ಹಾಗಾಗಿ ನಾವು ಇನ್ನೊಬ್ಬರನ್ನ
ಇನ್ನೊಬ್ಬರ ದಡ್ಡತನವನ್ನ ನೋಡಿಕೊಂಡು ನಗಬಾರದು ಎಂಬುದನ್ನ ಇಲ್ಲಿ ಒಂದು ದಿನದ ಪ್ರಸಂಗವನ್ನ ಕೋಡಂಗಿ ಭಾಗವತರಿಗೆ ತಿಳಿಸಿಕೊಡ್ತಾನೆ. ಹೀಗೆ ಸಮಾಜದಲ್ಲಿ ಯಾವತ್ತೂ ಸಹ ನಾವು ಇನ್ನೊಬ್ಬರನ್ನ ನೋಡಿ ಆಡಿಕೊಂಡು ನಗಬಾರದು ಎಂಬ ನೀತಿಯನ್ನ ಕೋಡಂಗಿಯ ಪಾತ್ರದ ಮೂಲಕ ಇಲ್ಲಿ ಲೇಖಕರು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿಗೆ ಈ ದೃಶ್ಯವನ್ನ ನಿಲ್ಲಿಸ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. Peace.